ಏನಾದರೂ ಒಂದು ಅನ್ಲಕ್ಕಿ ಥಿಂಗ್ಸ್ ಆಗ್ತಾನೆ ಇರುತ್ತೆ ಕೆಲವು ಟ್ರಿಪ್ಪಲ್ಲಿ. ಟ್ರೈನು ಕ್ಯಾನ್ಸಲ್ ಆಗಿಬಿಟ್ಟಿದೆ. ನೆನ್ನೆ ಮಳೆ ಜೋರಾಗಿ ಬಂತು, ಅದಕ್ಕೋಸ್ಕರ ಟ್ರೈನು ಕ್ಯಾನ್ಸಲ್ ಆಗಿಬಿಟ್ಟಿದೆ. ಮಾತಾಡಕ್ಕೆ ಹೋಗ್ಬೇಕಿತ್ತು. ಅನ್ಫಾರ್ಚುನೇಟ್ ಈವೆಂಟಿಂದ ಸೊ ಇಲ್ಲಿ ರಿಸರ್ವೇಷನ್ ಕೌಂಟರ್ ಇದೆಯಲ್ಲ, ಇಲ್ಲಿ ಬಂದರೆ ಬಸ್ ಅರೇಂಜ್ ಮಾಡಿಕೊಟ್ಟವ್ರೆ ಟ್ರೈನ್ಗೆ. ಟ್ರೈನ್ ಇರಲಿಲ್ವಲ್ಲ, ಸೊ ಆಲ್ಟರ್ನೇಟಿವ್ ಆಪ್ಷನ್, ಬಟ್ 3.5 hours ಇಟ್ಸ್ ವೆರಿ ಎಕ್ಟಿಕ್. ನೋಡೋಣ ಏನು ಮಾಡಿಕೊಡ್ತಾರೆ. ಸೊ ನಾನು 7 ಕೌಂಟರ್ ಇದೆಯಲ್ಲ, ಅಲ್ಲಿ 7 ಕೌಂಟರಲ್ಲಿ ಹೇಳಿದ್ರು ಅಲ್ಲಿಂದ ಬಸ್ ಆದಮೇಲೆ ಟ್ರೈನ್ ಅಂತ. ಸೊ ಬನ್ನಿ ಈಗ ಹೋಗಿ ಟಿಫನ್ ಮಾಡಿ, ಇನ್ನೇನು ಮಾಡೋಕ್ಕಲ್ಲ, ಬಸ್ಸಲ್ಲೇ ಹೋಗ್ಬೇಕು. ಗುಡ್ ಮಾರ್ನಿಂಗ್. ಇವತ್ತು ನಾವು ಕೊಲಂಬೋ ಫೋರ್ಟ್ ಅಲ್ಲಿ ಟ್ರೈನ್ ಟಿಕೆಟ್ ಬುಕ್ ಮಾಡಿ ಟ್ರೈನಿಂದ ಮೆರಿಸಾಗಿದ್ದು ಒಂದು ನ್ಯೂ ಎಕ್ಸ್ಪೀರಿಯೆನ್ಸ್ ನನಗೂ. ನೋಡೋಣ ಹೆಂಗಿರುತ್ತೆ ಶ್ರೀಲಂಕಾದಲ್ಲಿ. ಆಲ್ಮೋಸ್ಟ್ ಕೋಸ್ಟಲ್ ರೀಜನಲ್ಲೇ ಲೈನ್ ಬಿಟ್ಟಿರೋದ್ರಿಂದ ಒಳ್ಳೆ ವ್ಯೂ ಇರುತ್ತೆ, ಸನ್ಸೆಟ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಸೊ ಅಲ್ಲೋಗಿ ರೀಚ್ ಆದಮೇಲೆ ಸೊ ಈಗ ಚೆಕ್ಔಟ್ ಇದೆ, ಜಸ್ಟ್ ಇನ್ನು 10 minutesಲ್ಲಿ ಚೆಕ್ಔಟ್ ಮಾಡಿಕೊಂಡು ಟಿಫನ್ ಮಾಡ್ಕೊಂಡು ಆನ್ ದಿ ವೇ ಹೋಗೋದು. ಸೊ ಬನ್ನಿ, ಸ್ಟೇ ಟ್ಯೂನ್. ಬಾಯ್ ಟು ಕೊಲಂಬೋ. ಈಗ ಕ್ಯಾಬ್ ಬುಕ್ ಮಾಡಿ ಕೊಲಂಬೋ ಟ್ರೈನ್ ಸ್ಟೇಷನ್ ಹೋಗ್ತಾರೆ, ಫೋರ್ಟ್ ಕೊಲಂಬೋ. ಬನ್ನಿ ಕ್ಯಾಬ್ ಬಂದು ಹೋಗೋಣ. ಕ್ಯಾಬ್ ಬಂದು ಅಪ್ಡೇಟ್ ಮಾಡ್ತೀವಿ. ಫೋರ್ಟ್ ಕೊಲಂಬೋಗೆ ಹೋಗ್ತಾ ಇದ್ದೀವಿ. ಕ್ಯಾಬ್ ಬಂದು ಫೈನಲಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಪೀಸ್ಫುಲ್ ಆಗಿದೆ. ಎಲ್ಲ ಒಳ್ಳೊಳ್ಳೆ ಸ್ಕೈ ಸ್ಕ್ರಾಪರ್ಸ್ ಇದೆ. ಲೋಟಸ್ ಟವರ್, ಬಾಯ್ ಲೋಟಸ್ ಟವರ್ಗೆ. ಕ್ಯಾಬ್ ಬಂದು ಕೂತಿದ್ದೀವಿ. ಆಲ್ಮೋಸ್ಟ್ ನಮಗೆ ಈ ಕೊಲಂಬೋ ಎಲ್ಲ ಈ ದನಾಂಗ್ ಏನಿದೆ ವೇಟ್ ನಂಬರ್ ಹೋದಾಗ ಸೇಮ್ ಅದೇ, ಆಲ್ಮೋಸ್ಟ್ ಅದರ ಥರನೇ ಫೀಲ್ ಕೊಡುತ್ತೆ. ಸೊ ಸಸ್ತಾಪಡೇತಲ್ಲಿ ಆರಾಮಾಗಿ ಬಂದು ಕವರ್ ಮಾಡ್ಕೊಂಡು ಹೋಗ್ಬೋದು ಶ್ರೀಲಂಕಾನ. ಬ್ಯಾಂಕ್ ಆಫ್ ಸಿಲಾನ್ ಬಂದು ಫಾರ್ಮರ್ ನೇಮ್ ಆಫ್ ಶ್ರೀಲಂಕನ್ ಐಲ್ಯಾಂಡು ಮುಂಚೆ ಸಿಲಾನ್ ಅಂತ ಪೋರ್ಚುಗೀಸ್ ಅವರ ರೂಲಲ್ಲಿ ಮಾಡ್ತಿದ್ರು. ಇವಾಗೂ ಕೂಡ ಸಿಲಾನ್ ಟೀ, ಸಿನಾಮನ್ ಅಂತ ಸಿಕ್ಕಾಪಟ್ಟೆ ಸಿಲಾನ್ ಬ್ರ್ಯಾಂಡಲ್ಲೇ ಶ್ರೀಲಂಕಾ ಇನ್ನೂ ರನ್ ಆಗ್ತಾ ಇದೆ. ಈಗ ಬಂದು ರೀಚ್ ಆದ್ವಿ. ಇದು ಬಂದು ಟ್ರೈನ್ ಸ್ಟೇಷನ್ ಫೋರ್ಟ್ ಕೊಲಂಬೋ ಇದೆ. ಸೊ ಇದೇ ಸ್ಟಾರ್ಟಿಂಗ್ ಎಂಟ್ರೆನ್ಸು. ಸೊ ಎಂಟ್ರೆನ್ಸ್ ಓನ್ಲಿ ಇದು ಟ್ರೈನ್ ಟಿಕೆಟ್ಸ್ ಕೌಂಟರು. ಯಾರೋ ಇದ್ದಾರೆ ಗೊತ್ತಿಲ್ಲ ಸ್ಟ್ಯಾಚ್ಯೂಲ್ ಯಾರು ಅಂತ. ಏನು ಗುರು ಇದೆಲ್ಲ ಕ್ಯಾಬ್ ಬರೋ ಏರಿಯಾ. ಏನು ಗುರು ಶಿವಾನ ಹೋಟೆಲ್ ಅಂತ ಇದೆ. 7 ಎಂಕ್ವೈರೀಸು, ನಮ್ಮ ಟ್ರೈನ್ ಟಿಕೆಟು ಕ್ಯಾನ್ಸಲ್ ಆಗಿತ್ತು, ಅದಕ್ಕೋಸ್ಕರ ಆ ಥರ ಏನಾದರೂ ಒಂದು ಅನ್ಲಕ್ಕಿ ಥಿಂಗ್ಸ್ ಆಗ್ತಾನೆ ಇರುತ್ತೆ ಕೆಲವು ಟ್ರಿಪ್ಪಲ್ಲಿ. ಟ್ರೈನು ಕ್ಯಾನ್ಸಲ್ ಆಗಿಬಿಟ್ಟಿದೆ. ನೆನ್ನೆ ಮಳೆ ಜೋರಾಗಿ ಬಂತು, ಅದಕ್ಕೋಸ್ಕರ ಟ್ರೈನು ಕ್ಯಾನ್ಸಲ್ ಆಗಿಬಿಟ್ಟಿದೆ. ಮಾತಾಡಕ್ಕೆ ಹೋಗ್ಬೇಕಿತ್ತು. ಅನ್ಫಾರ್ಚುನೇಟ್ ಈವೆಂಟಿಂದ ಸೊ ಇಲ್ಲಿ ರಿಸರ್ವೇಷನ್ ಕೌಂಟರ್ ಇದೆಯಲ್ಲ, ಇಲ್ಲಿ ಬಂದರೆ ಬಸ್ ಅರೇಂಜ್ ಮಾಡಿಕೊಟ್ಟವ್ರೆ ಟ್ರೈನ್ಗೆ. ಟ್ರೈನ್ ಇರಲಿಲ್ವಲ್ಲ, ಸೊ ಆಲ್ಟರ್ನೇಟಿವ್ ಆಪ್ಷನ್, ಬಟ್ 3.5 hours ಇಟ್ಸ್ ವೆರಿ ಎಕ್ಟಿಕ್. ನೋಡೋಣ ಏನು ಮಾಡಿಕೊಡ್ತಾರೆ. ಸೊ ನಾನು 7 ಕೌಂಟರ್ ಇದೆಯಲ್ಲ, ಅಲ್ಲಿ 7 ಕೌಂಟರಲ್ಲಿ ಹೇಳಿದ್ರು ಅಲ್ಲಿಂದ ಬಸ್ ಆದಮೇಲೆ ಟ್ರೈನ್ ಅಂತ. ಸೊ ಬನ್ನಿ ಈಗ ಹೋಗಿ ಟಿಫನ್ ಮಾಡಿ, ಇನ್ನೇನು ಮಾಡೋಕ್ಕಲ್ಲ, ಬಸ್ಸಲ್ಲೇ ಹೋಗ್ಬೇಕು. ಬಂದು ಫುಲ್ ರೈಲ್ವೆ ಸ್ಟೇಷನ್. ಟ್ರೈನ್ ಬರೋಕ್ಕಾಯ್ತಾ? ಮೇನ್ ಗೇಟ್ ಎಂಟ್ರಿ ಮತ್ತು ಎಕ್ಸಿಟ್ ಬಂದಿದೆ. ಎಕ್ಸಿಟು ಈ ಕಡೆ ಇರೋದು, ಆ ಕಡೆ ಎಂಟ್ರಿ ಫುಲ್ ಆ ಕಡೆ ಹೋದರೆ. ಆಲ್ಮೋಸ್ಟ್ ಟ್ರೈನ್ ಭಾಗ್ಯನೇ ಇಲ್ಲ. ಬಸ್ ನಾವು ಬರ್ಬೇಕಾದ್ರೆ ನೋಡೋಣ. ಶ್ರೀಲಂಕಾದಲ್ಲಿ ಈ ಹೋಟೆಲ್ ಹುಡ್ಕೋದೇ ಒಂದು ದೊಡ್ಡ ಬಿಗ್ ಟಾಸ್ಕ್ ಆಗ್ಬಿಟ್ಟಿದೆ. ಎಲ್ಲೋದು ಸಿಗಲ್ಲ ಇಂಡಿಯನ್ ರೆಸ್ಟೋರೆಂಟ್ ಅಷ್ಟು ಈಸಿಯಾಗಿ. ಬಟ್ ಇವರೆಲ್ಲ ಚಿಕನ್ನು ಅವೆಲ್ಲ ಫ್ರೈಡು. ನಾನು ಬೆಳಗ್ಗೆ ಎಲ್ಲಿ ಚಿಕನ್ ತಿನ್ನೋಣ. ಅದೊಂದು ತುಂಬ ಹಿಂಸೆ ಆಗ್ತಾಯಿದೆ ಇವಾಗ ಇಂಡಿಯನ್ ಹೋಟೆಲ್ ರೆಸ್ಟೋರೆಂಟ್ ನಿಯರ್ ಬೈ ಹುಡ್ಕೋಕ್ಕೆ. ಟ್ರೈನ್ ಸ್ಟೇಷನು ನಾವೊಂದು 30 minutes ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಯಾವುದೋ ರೆಸ್ಟೋರೆಂಟ್ ಇದೆ, ಬೋ ಸೇವನ್ನ ಹೋಟೆಲ್. ಇದು ಸ್ವಲ್ಪ ಪರವಾಗಿಲ್ಲ ಕಂಪೇರ್ ಟು ಆಲ್, ಚೆನ್ನಾಗಿದೆ ನಮ್ಗೆ ಸಿಕ್ಕಿದ್ರಲ್ಲಿ. ಅದಕ್ಕೆ ಹೋಗಿ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇಲ್ಲಿ ನೋಡ್ತಿರಲ್ಲ, ಬನ್ಮೈ, ಚಿಕನ್ನು, ಹಾಟ್ ಡಾಗ್ಸು ಎಲ್ಲ ಇದೆ. ಚಿಕನ್
ಟೇಸ್ಟ್ ಮಾಡಿ ಹೇಳ್ತೀನಿ. ಒಂದು ಸ್ವಲ್ಪ ಇಬ್ಬರು ತಿಂತಾರೆ ಆಂಟಾಚ. ಒಂದು ಟಿಫನ್ ಮಾಡಿರಲಿಲ್ಲ, ಟಿಫನ್ ಮಾಡಿ ಆಲ್ಮೋಸ್ಟ್ ಊಟ ಲಂಚ್ ಟೈಮೇ ಆಗ್ಬಿಟ್ಟಿದೆ ಇಲ್ಲಿ. ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ, ಹಿಂಗೆ ಹೋಗೋದು ರೈಲಲ್ಲಿ ಅಂತ. ನಾನು ಟೆಲ್ಗೋ ಏಷ್ಯಾದಲ್ಲಿ ಟ್ರೈನ್ನ ಬುಕ್ ಮಾಡಿದ್ದಿದ್ದು ಫ್ರಮ್ ಕೊಲಂಬೋ ಫೋರ್ಟ್ ಟು ಮಾತರ. ಆ್ಯಕ್ಚುಲಿ 700 ಚೇಂಜ್ ಆಗಿತ್ತು ಪರ್ ಪರ್ಸನ್ಗೆ, ಬಟ್ ಇಲ್ಲಿ ಬಂದರೆ 400 ಆಗುತ್ತೆ ಡೈರೆಕ್ಟ್ ಟಿಕೆಟ್ ಕೌಂಟ್ರಲ್ಲಿ ತೊಗೊಂಡ್ರೆ. ಕಮಿಷನ್ ಟೆಲ್ಗೋ ಏಷ್ಯಾಗೆ ಹೋಗುತ್ತೆ. ಟೂರಿಸ್ಟ್ ಇನ್ಫಾರ್ಮೇಷನ್ ಸೆಂಟರ್ ನೋ ಎಂಟ್ರಿ. ಸೊ ಇಲ್ಲಿ ಬಂದು ಕೌಂಟರು 12 ಮತ್ತು 13 ಹೋಗೋದು ಕೌಂಟರು. ಇಲ್ಲಿ ಸೀಸನ್ ಟಿಕೆಟ್ 11 ಶೂಯಿಂಗು ಎಲ್ಲ ಇದೆ. ಕುತ್ತಾಲನ್ ಲೈನ್, ನಗಾಂಬೋ, ನೂರು, ಚಿಲ್ವಾ, ವಿಸ್ವಾದೆಲ್ಲ ಲೈನ್. ನಾವು ಡಿಫ್ರೆಂಟ್ ತುಂಬ ಮೀನ್ಸ್ಗಳಿದೆ. ಕೋಸ್ಟಲ್ ಲೈನ್ ಇದೆ. ಅದಾದಮೇಲೆ ಮೇನ್ ಲೈನ್. ಕೋಸ್ಟಲ್ ಲೈನ್ ಅಂದರೆ ಇದಿರ್ಬೇಕೇನೋ. ಸೊ ಇಲ್ಲಿ ಟಿಕ್ಕಿಂಗ್ ಪ್ಲ್ಯಾಟ್ಫಾರ್ಮ್ ಇದೆ. ಮೇನ್ ಲೈನ್ ಜಾಫ್ನಾ, ಕ್ಯಾಂಡಿ, ಬುದ್ದಾಲ, ಜಾಫ್ನಾ ಎಲ್ಲ ಹೆಸರು ನಾನು ಕೂಡ ಕೇಳಿಲ್ಲ. ಇನ್ಫಾರ್ಮೇಷನ್ಗೋಸ್ಕರ ಆಗ್ತಾಯಿದ್ದೀನಿ. ಚೀಸ್ ಯಾರು ಹೆಲ್ಪ್ಫುಲ್ ಆದರೆ ಓಕೆ ಬನ್ನಿ. ಬ್ಯಾಗ್ನ ಇಕ್ಕಿದ್ದೀವಿ ಕ್ಲಾಕ್ ರೂಮಲ್ಲಿ. ಸೊ ಇಲ್ಲಿಂದ ಕೊಲಂಬೋಯಿಂದ ಟ್ರಾವೆಲ್ ಮಾಡೋ ಕ್ಯಾಂಡಿ ಎಲ್ಲ ಇಕ್ಬೋದು. ಸೊ ನಾವು ಇಲ್ಲಿ ಇಕ್ಕಿದ್ದೀವಿ ಬ್ಯಾಗ್ನ. ಸೊ ಅವ್ರು ಹೆಲ್ಪ್ ಮಾಡಿದ್ರು ಇಕ್ಕಕ್ಕೆ. ಇಲ್ಲಿ ನಮ್ಮ ಬ್ಯಾಗ್ ಇಕ್ಕಿದ್ದೀವಿ. ಬಸ್ಸಲ್ಲಿ ತುಂಬ ಲಾಂಗ್ ಜರ್ನಿ ಆಗಿಬಿಡುತ್ತೆ ಅಂದ್ಬಿಟ್ಟು ಇಲ್ಲಿ ರೀಫಂಡ್ಗೋಸ್ಕರ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಕೌಂಟ್ರಲ್ಲಿ ರೀಫಂಡ್ ಕೊಡ್ತಾರೆ. ಸೊ ಅದೆಲ್ಲ ಆಲ್ಮೋಸ್ಟ್ ಅದರ್ ರಿಸರ್ವೇಷನ್ ಬುಕ್ ಆಗಿರೋರು ಟಿಕೆಟ್ಸ್ ತಗೊಂಡು. ಸೊ ಬನ್ನಿ ರೀಫಂಡ್ ಮಾಡ್ಕೊಳ್ಳೋಣ. ನಾವು ರೀಫಂಡ್ ಆದಮೇಲೆ ತುಂಬಾ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ 1 ಅವರ್ ಸಿಕ್ಕಾಪಟ್ಟೆ ಬಿಗ್ ಟಾಸ್ಕೇ ಆಗೋಯ್ತು. ಕ್ಯಾಬ್ ಹಿಡಿಯೋಷ್ಟರಲ್ಲಿ ಆಲ್ಮೋಸ್ಟ್ ನಮಗೆ 7000 ಹೇಳ್ತಾಯಿದ್ರು ಒಂದು 150 ಕಿಲೋಮೀಟರ್ಸ್ಗೆಲ್ಲ. ಸೊ ಅದಾದಮೇಲೆ ನಾವು ಶೇರಿಂಗಲ್ಲಿ ನನ್ನ ಜೊತೆ ಒಂದು 2 ಮೆಂಬರ್ಸ್ನ ಗಾಲ್ಗೆ ಕರ್ಕೊಂಡೋಗಿ ಅಲ್ಲಿಂದ ಮಾತರಗೆ ಹೋಗ್ಬೇಕಿತ್ತು. ಸೊ ಇವ್ರನ್ನ ಅಲ್ಲಿ ಸಿಕ್ತು ನಮಗೆ. ಕಷ್ಟಪಟ್ಟು ಕ್ಯಾಬ್ನ ಹಿಡ್ಕೊಂಡು ಇವ್ರ ಜೊತೆ ಶೇರಿಂಗಲ್ಲಿ ಬರೋ ಅಷ್ಟರಲ್ಲಿ ಸಾಹಸನೇ ಮಾಡಿದ್ದೀವಿ ನಾವು. ಒಂದು ಆಸ್ಟ್ರೇಲಿಯಾದಲ್ಲಿ ಇರೋದು. He's from Australia. ಕೊಲಂಬೋದಲ್ಲಿ ಆ್ಯಕ್ಚುಲಿ 2 ಹೈವೇಸ್ ಇರೋದು. ಒಂದು ಕ್ಯಾಂಡಿ ಬಂದು ಹಾಫ್ ಪಾರ್ಟ್ಸಲ್ಲಿ ಮಾತ್ರ ಮಾಡಿರೋದು. ಮೇಯ್ನ್ ಹೈವೇ ಬಂದು ಒಂದು ಏರ್ಪೋರ್ಟಿಂದ ಕೊಲಂಬೋಗೆ, ಕೊಲಂಬೋಯಿಂದ ಗಾಲು ಮತ್ತು ಮಾತರಾಗ ಹೋಗೋಕ್ಕೆ. ಸೊ ನಾವಿವಾಗ ಸೌತ್ರನ್ ಎಕ್ಸ್ಪ್ರೆಸ್ ಹೈವೇಲಿರೋದು. ಇದು ಬಂದು ಮಾತರಾಗೆ ಗಾಲ್ಗೆ ಕನೆಕ್ಟಿಂಗು. ಸೊ ಇವಾಗ ನಾವು ಟೋಲ್ನ ಪಾಸ್ ಮಾಡಿ ಹೋಗ್ತಾ ಇದ್ದೀವಿ ಹೈವೇ. ಇಟ್ಸ್ ಈಸಿ ಆ್ಯಂಡ್ ಕನ್ವೀನಿಯೆಂಟು, ಈಸಿಯಾಗಿ ಕನೆಕ್ಟಿಂಗ್ ಇದೆ ಹೈವೇಸು. ನೋ ಸ್ಟ್ರೆಸ್ ಏನಿಲ್ಲ, ಆರಾಮ್ಸಾಗಿ ಹೋಗಿ. ಸೊ ನೆಕ್ಸ್ಟು ನಮ್ಮ ಎಕ್ಸಿಟ್ ಬಂದು ಎಲ್ಲಿ ಅಂತ ಹೇಳ್ತೀನಿ. ಈಗ ಎಕ್ಸಿಟ್ ಬಂದು ಗಾಲ್ ಎಕ್ಸಿಟು. ಸೊ ಇವ್ರನ್ನ ಡ್ರಾಪ್ ಮಾಡಬೇಕಾಯಿತು ಗಾಲಲ್ಲಿ. ಸೇಮ್ ನಮ್ಮ ಇದರಲ್ಲಿ ಹೆಂಗಿದೆಯೋ ಹಂಗೇನೆ. ಸೊ ರಿಸಿಪ್ಟ್ ಕೊಟ್ಟರು ನಮ್ಮ ಕ್ಯಾಬ್ ಬಸ್ಸನ್ನು. ಆಲ್ಮೋಸ್ಟ್ 700 LKR ಆಗಿದೆ. ಇಂಡಿಯನ್ ರುಪೀಸಲ್ಲಿ ಆಲ್ಮೋಸ್ಟ್ 250 ರುಪೀಸ್ ಚೇಂಜ್ ಆಗಿತ್ತು. ಈಗ ನಮ್ಮ ಲೆಫ್ಟ್ ಸೈಡಲ್ಲಿ ನೋಡ್ತಿರೋ ಇದು ಗಾಲ್ ಬೀಚು. ನಾವೀಗ ಗಾಲಲ್ಲಿದ್ದೀವಿ. ಇದು ಸುತ್ತ ಬಂದು ಗಾಲ್ ಥಿಯೇಟರು. ನಾವಿವಾಗ ಗಾಲಲ್ಲಿ ಇವ್ರನ್ನ ಡ್ರಾಪ್ ಮಾಡಿ, ಸೊ ಹೇಳ್ನಲ್ಲ ಶೇರಿಂಗು ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು. ಏನು ಅಂತ ಉಳಿಸ್ಲಿಲ್ಲ, 1000-2000 ಉಳಿಸಿದ್ವಿ ಅಷ್ಟೇ. ಸೊ ಇವ್ರನ್ನ ಡ್ರಾಪ್ ಮಾಡಿ ಇನ್ನಲ್ಲಿ ಒಂದು ಸ್ಟಾಪ್ ಹಾಕಿ ಕಾಫಿ ಕುಡಿಯೋಣ ಅಂತ ಜನ ಮಾಡಿರೋ ದುಡ್ಡು ಉಳಿಸೋಣ ಅಂತ ಸೊ ತಿರ್ಗಾ ಗಾಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮಟಾರಾಗೆ, ಇರಿಕಿತಿಗೆ ಸೇಮ್ ಆಗ್ತಾಯಿದೆ. ಸೊ ಬನ್ನಿ ಇನ್ನೇನು ಮಾಡೋದು. ಶ್ರೀಲಂಕಾದಲ್ಲಿ ಆಲ್ಮೋಸ್ಟ್ 60-70% ಆಫ್ ಏನು ಇದು ನೋಡ್ತಾ ಇದ್ದೀವಿ ಈ ಥರ ಎಲ್ಲ ಬೇಕ್ರಿ ಸ್ಟಫ್ಸ್ ಎಲ್ಲ ಇಂಡಿಯಾದಿಂದನೇ ಬರೋದು. ಸೊ ಇನ್ನೂ ಜಾಸ್ತಿನೇ, ಇಂಡಿಯಾದಲ್ಲೇ ಕಮ್ಮಿ. ಸೊ ಇಲ್ಲಿ ಇನ್ನೂ ಜಾಸ್ತಿ ಅಂತ ನನಗೆ ನನ್ನ ಫ್ರೆಂಡ್ ಹೇಳ್ತಿದ್ರು. ಇಲ್ಲಿ ಶ್ರೀಲಂಕನ್ ತಲಿನ ಟ್ರೈ ಮಾಡೋಣ ಅಂತ ಹೇಳಿ ಹೆಂಗಿರುತ್ತೆ ಅಂತ. ಬಟ್ ಟ್ರೈ ಮಾಡಿ ಹೇಳ್ತೀನಿ ಬನ್ನಿ. ಫುಡ್ ಅಂತ ಇದು ಟ್ರೈ ಮಾಡೋಣ ಅಂತ ನಾನು ನೋಡೋಣ ಹೇಗಿರುತ್ತೆ ಅಂತ.
ಚಿಕನ್ ಟೇಸ್ಟ್ ಫೈನಲಿ ಊಟ ಮಾಡಿದ್ದಾಯ್ತು ಶ್ರೀಲಂಕನ್ ಫುಡ್ಡು. ಯಾವ ರೆಸ್ಟೋರೆಂಟ್ ಬಂದು ಈ ರೆಸ್ಟೋರೆಂಟ್ ಇದ್ರೆ ಹೆಸರೇ ಇಲ್ಲ ರೆಸ್ಟೋರೆಂಟ್, ತಮಿಳಲ್ಲೇ ಇದೆ ಅಲ್ಲ ಸಿನ್ನಾಲನ್ನಲ್ಲೇ ಇದೆ, ನಿದ್ರೆ ನೋಡ್ಕೊಳ್ಳಿ ಬನ್ನಿ ಹೋಣ. ನಮ್ಮ ಇಲ್ಲೇ ಇದ್ದಾರೆ ಭಾಳ ಫೈನಲಿ ಇವ್ರಿಗೆ ಥ್ಯಾಂಕ್ಸ್ ಹೇಳಿ ಸೊ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿಸಿ ಅಲ್ಲಿಂದ ನಾವು ಜೂಟ್ ಆದ್ವಿ. ಆಲ್ಮೋಸ್ಟ್ ನಮ್ಮ ಆ ಥರ ಹೋಗ್ಬೇಕಿತ್ತು. ಸೊ ಸ್ಪೀಡಲ್ಲೇ ಹೋಗಿ ರೀಚ್ ಆಗಿ ಅಲ್ಲಿ ಪಾರ್ಟಿ ಸೀಕ್ರೆಟ್ ಜಂಗಲ್ ಪಾರ್ಟಿ ಅಟೆಂಡ್ ಮಾಡಬೇಕಿತ್ತು. ಫೈನಲಿ ಬಂದ್ವಿ. ಆಲ್ಮೋಸ್ಟ್ ಮಾತರ ಇದು ಕಂಪ್ಲೀಟ್ಲಿ ವಿಲೇಜು. ಸೊ ನಮ್ಮ ಕ್ಯಾಬ್ ಪರ್ಸನ್ ಬಂದು ಈಸ್ ಆಲ್ಮೋಸ್ಟ್ ಫ್ರೆಂಡ್ ಆಗಿರೋದ್ರಿಂದ ತುಂಬಾ ನಮಗೆ ಇನ್ಫಾರ್ಮೇಷನ್ ಹೇಳಿದ್ರು ಸಿನಾಮನ್ ಜಾಸ್ತಿ ಬೆಳೀತಾರೆ ಇಲ್ಲಿ ಅಂತ. ಸೊ ರೋಡೆಲ್ಲ ನೋಡ್ತಿದ್ರಲ್ಲ ಯಾವ ಥರ ಇದೆ ಅಂತ. ಆಲ್ಮೋಸ್ಟ್ ಈಗ ಬಂದ್ವಿ ನಮ್ಮ ಸ್ಟೇಗೆ ಇದು. ಸೊ ಏನು ಜಾಸ್ತಿ ತೋರಿಸಿಲ್ಲ, ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ. ಇದಾದಮೇಲೆ ನಾವು ಈಗ ಪಾರ್ಟಿಗೆ ಹೋಗ್ಬೇಕು. ನೆಕ್ಸ್ಟ್ ವಾಕಿಂಗ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಮೋರ್ ಇನ್ಫಾರ್ಮೇಷನ್ ಅಬೌಟ್ ಪಾರ್ಟಿ ಕೊಡ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.